ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವಾಗ ಟೈಮ್ ಬಂದು 9:56. ಇವಾಗ ಹೋಗ್ತಿರೋದು ಕೊಟ್ಟೂರಿಗೆ. ಒಂಚೂರು ಕೆಲಸ ಇತ್ತು, ಸೊ ಹಂಗೆ ವ್ಲಾಗ್ ಮಾಡೋಣ ಅಂತೇಳಿ ಹೋಗ್ತಿದ್ದೆ. ಇವಾಗ ಬಂದು 9:56 ಆಗಿದೆ. ಒಂದು 10 ಹಂಗೆ ಹೊರಟಿ ಅಲ್ಲಿನೇ ಅದು 1 ಗಂಟೆ 1.5 ಗಂಟೆ ದಾರಿ. ಅದು ಹೋಗ್ಬಿಡ್ಬೋದು. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಂದೆ ಕೆಲಸ ಇದೆ. ನಾನು ಬರೀ ವ್ಲಾಗ್ ಮಾಡೋದು ಬರೀ ದೇವಸ್ಥಾನ ತನಕ. ಅದ್ರ ಮುಂದ್ಗಡೆ ಕೆಲಸ ಎಲ್ಲ ನಿಮಗೆ ಹೇಳ್ತೀನಿ. ಸೊ ಇವಾಗ ಫಸ್ಟು ಜಲ್ದಿ ಹೋಗೋಣ. ಹೊರಡ್ಬೇಕಾದ್ರೆ ನಿಮಗೆ ಡೈರೆಕ್ಟಾಗಿ ಸಿಗ್ತೀನಿ. ಸೊ ಟೈಮ್ ಬಂದು 10:50 ಆಗ್ತಿದೆ ಆಲ್ಮೋಸ್ಟ್. ಏನು ಟ್ರಾಫಿಕ್ ಗುರು ಸಿಟಿಯಲ್ಲಿ. 10-15 ಹಂಗೆ ಹೊರಟಿದ್ದವ್ರು ಇವಾಗ ಬಂದಿದ್ದೀವಿ. ಇಲ್ಲೊಂದು ಕಡೆ ಸಿಟಿ ದಾಟಕ್ಕೆ ಎಷ್ಟೊತ್ತಾಯ್ತು, ಇನ್ನು ಮುಂದ್ಗಡೆ ಎಷ್ಟು ಟ್ರಾಫಿಕ್ ಆಯಿತು. ಇನ್ನು ಆಜಾದ್ ನಗರ ಅಂತೀನಿ, ಅದು ಯಾವುದೋ ಏರಿಯಾ ಬರ್ತದೆ, ನೆನಪಿಲ್ಲ. ಸೊ ಇಲ್ಲೊಂದು ಹೋಟೆಲ್ ಕಾಣ್ತು. ಮೇಲ್ಗಡೆ ತಿಂಡಿಗಂತ ನಿಲ್ಸಿದ್ವಿ, ತಿಂದಿರಲಿಲ್ಲ. ಸೊ ತಿಂಡಿ ತಿನ್ಕೊಂಡು ಆಮೇಲೆ ಮುಂದ್ಗಡೆ ಹೊರಡೋದು. ನೀವಿಲ್ಲೇ ಇದು ಮಾರ್ಕೆಟ್ ರೋಡಿಲ್ಲಿ ಹಿಂಗೆ ಈ ಕಡೆ ಹೊರಗಡೆ ಹೋಗ್ಬೇಕಾದ್ರೆ ಉಪಹಾರ ದರ್ಶಿನಿ ಅಂತೇಳಿ ಒಂದು ಹೋಟೆಲ್ ಇದೆ. ಸಖತ್ತಾಗಿದೆ ತಿಂಡಿಗೆ. ಏನಾದರೂ ಹಿಂಗೆ ಹೋಗ್ಬೇಕಾದ್ರೆ ಮಿಸ್ ಮಾಡಬೇಡಿ. ತಿಂಡಿ ಇಲ್ಲ ಊಟಕ್ಕೆ ಏನಾದರೂ ಒಳ್ಳೇದಿದೆ. ವೆಜ್ ಹೋಟೆಲ್, ಪ್ಯೂರ್ ವೆಜ್. ಸೊ ಫೈನಲಿ ದಾವಣಗೆರೆ ಹೊರಗಡೆ ದಾಟಿದ್ವಿ. ಟೈಮ್ ಬಂದು 11:20. ದಾವಣಗೆರೆ ದಾಟಿದ್ದು ಒಂದು 11:05 ಹಂಗೆ. ಈ ಕಡೆ ಆಲ್ಮೋಸ್ಟ್ ಇನ್ನೇನು ಲಕ್ಷ್ಮೀಪುರ ಸೈಡ್ ಬಂದೀವಿ. ಇವಾಗ ಹೋಗೋದು ಹಿಂಗೆ ಈ ಕಡೆ. ವಿಂಡ್ ಮಿಲ್ ಕಾಣ್ತಿರ್ಬೋದು, ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಅಲ್ಲಿ ನಿಲ್ಸಿದ್ದೆ ಸುಮ್ಮನೆ. ಇಲ್ಲಿ 2 ನಿಮಿಷ ಸ್ಟ್ರೆಚ್ ಬ್ರೇಕು. ಅಲ್ಲಿ ನೋಡ್ರಿ ಗುರು, ಯಪ್ಪ ಏನು ಕಲ್ಲು ಅಂತೀರಾ. ಹಂಗೆ ಡಿಕ್ಕಿಯಿಂದ ಇದು ತಗೋಬೇಕಿತ್ತು, ಶೇಡ್ಸ್. ಶಕ್ಕೆ ಕೈಗೆ ಹೊಡೀತಿದೆ ಒಂದು ಬರ. ಇದು ಯಾವುದಪ್ಪ? ಹಾಂ, ಡ್ರೈವರು ಇದೆ. ಬಿಟ್ರೆ ಹಿಂದ್ಗಡೆ ಬೆಲ್ಲೋದು. ಹಾಂ, ಹಿಂದ್ಗಡೆಗೂ ಇಲ್ಲಿದೆ. ಹಾಕ್ಬಿಡೋಣ. ಗಾಡಿ ಏರ್ ಫಿಲ್ಟ್ರು ಇಲ್ಲ, ಏರ್ ಫಿಲ್ಟ್ರ್ ಹಾಳಾಗಿತ್ತು ಅನಿಸುತ್ತೆ. ನಾನು ಇಲ್ದ ಟೈಮಲ್ಲಿ ಸರ್ವಿಸ್ ಎಲ್ಲ ನಡೀತಿರ್ತದೆ. ಹೋಗೋದು ಇವಾಗ, ಹಾಕೋದು ಫಸ್ಟ್. ನಳ್ಳಿಯಲ್ಲಿದ್ವಿ ನೋಡ್ರಿ, ರಥ ನಡೀತಿದೆ ದೇವ್ರಿಂದು. ಯಾವ ದೇವ್ರಮ್ಮ? ಆಂಜನೇಯದ ಅನ್ಸ್ತದೆ ನೋಡ್ರಿ. ಇದು ಶೇಡ್ಸ್ ಕರೆಕ್ಟ್ ಟೈಮ್ಗೆ ಹಾಕ್ಬಿಟ್ಟೆ, ಶಕೆ ಅಂತೇಳಿ. ಇಲ್ಲಾಂದ್ರೆ ತೋರಿಸ್ಬೋದಿತ್ತು. ರಥೋತ್ಸವ ಎಷ್ಟು ಚೆನ್ನಾಗಿತ್ತು ಅದು. ಫೈನಲಿ ಕೊಟ್ಟೂರಿಗೆ ಎಂಟ್ರಿ ಆದ್ವಿ. ಇಲ್ಲೇ ಬೋರ್ಡ್ ಕಾಣ್ತಿರ್ಬೋದು, ಶ್ರೀ ಗುರು ಕೊಟ್ಟೂರೇಶ್ವರನ ಅಡಿಗೆ ಸುಸ್ವಾಗತ. ಸೊ ಫೈನಲಿ ಎಂಟ್ರಿ ಆದ್ವಿ. ಟೈಮ್ ಬಂದು 12:30 ಆಫ್ಟರ್ 1.5 hour ಡ್ರೈವ್. ಸೊ ಬಂದ್ವಿ, ರೀಚ್ ಆದ್ವಿ. ಇಲ್ಲೇ ಟೆಂಪಲ್ ಹತ್ರ ಹೋಗ್ಬೇಕು. ಹೋಗೋಣ. ಗೊತ್ತಿರ್ಬೋದು, ತೇರ್ ಕಾಣ್ತೈತೆ ರೆಡ್. ಸೊ ಇನ್ನೂ ಜಾತ್ರೆ ಐತೆ, ಅದರ ಅರ್ಥ ಅಲ್ಲಿ ನೋಡ್ತಿರ್ಬೋದು. ಟ್ರಾಫಿಕ್ ಇದೆ. ಇಲ್ಲ ಮಾರ್ಕೆಟಲ್ಲಿ ನಿಲ್ಲಿಸಿ ಸಣ್ಣದೇನಾದ್ರು ತೊಗೊಳೋಣ ಫಸ್ಟ್. ನೋಡ್ತಿರ್ಬೋದು ಕೊಟ್ಟೂರಿನ ರಥ, ನಮ್ಮ ರಥ. ಜಾತ್ರೆಗಂತೂ ಬರೋಕ್ಕಾಗಲಿಲ್ಲ, ಎಕ್ಸಾಮ್ ಇತ್ತು ಆ ಟೈಮಲ್ಲಿ. ಇಲ್ಲ ಅಂದರೆ ಬರ್ತಿದ್ದೆ. ಅದು ಮಿಸ್ ಮಾಡಿಕೊಂಡೆ. ಸೇವಲಾಲ್ ಜಾತ್ರೆ ಮಿಸ್ ಮಾಡಿಕೊಂಡೆ, ಎಲ್ಲ ಮಿಸ್ ಮಾಡಿಕೊಂಡೆ ಈ ಸಲ ಎಕ್ಸಾಮಿಂದ. ಇರಲಿ, ನೆಕ್ಸ್ಟ್ ಅವಕಾಶ ಬರ್ತದೆ, ಅವಾಗ ಯಾವಾಗಾದ್ರು ಬರೋಣ. ಇಲ್ಲೇ ದೇವಸ್ಥಾನ ಹತ್ರ ಇಲ್ಲಿ ನೋಡ್ತಿರ್ಬೋದು. ದರ್ಶನ ಮಾಡ್ಕೊಂಡಿಲ್ಲ, ಹೊರಗಡೆ ಬಂದ್ವಿ. ಇಲ್ಲಿ ಅನ್ನ ಸಂತರ್ಪಣೆ ನಡೀತಿದೆ.
ಅನ್ನ ಸಂತರ್ಪಣೆ ಸೇವಾ ಸೇವಿಸ್ಕೊಂಡು ನಾನು ಹೋಗಿ ಸೀದಾ ಊರಿಗೆ ಹೋಗ್ತಿದ್ದೀವಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೈತೆ. ದೇವಸ್ಥಾನದಿಂದ ಅಂತ ಹೊರಗಡೆ ಬಂದೆ ನೋಡ್ರಿ, ಇದೇ ದೇವಸ್ಥಾನ. ಹೊರಗಡೆ ಬರೇ ಕಾಲಲ್ಲಿ ಇದೀನಲ್ಲ, ಕಾಲು ಸುಡ್ತೈತೆ. ಜಲ್ದಿ ಕಾರಲ್ಲಿ ಹೋಗಿ ಕೂತು ಬಿಡ್ಬೇಕು. ಕಾರು ಒಳ್ಳೆ ಶಕೆಯಿಂದ ಹೊಡೀತೈತೆ. ಬೊಬ್ಬೆ ಅಂತೀನಿ, ಅದೇನೋ ಅಂತಾರಲ್ಲ, ಹೊಡೀತೈತೆ ಪೂರ ಶಕೆ. ಮುಗಿಸ್ಕೊಂಡು ಇಲ್ಲಿ ತೇರು ರಥ ಮುಟ್ಟಕ್ಕೆ ಬಂದಿದ್ದೀವಿ. ಸೊ ಹೋಗಿ ರಥ ಮುಟ್ಟಿ ಬರೋಣ. ನೋಡಿ ತೇರಷ್ಟು ದೊಡ್ಡದಿದೆ. ಯಾಕೋ ಕ್ಯಾಮ್ರಾ ಕ್ವಾಲಿಟಿ ಡೌನ್ ಆಗಿದೆ ಅಂತ ಅನ್ನಿಸ್ತು. ಸೊ ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಫೋನಿಂದ ಏನಾದ್ರು ಸೊಲ್ಯೂಷನ್ ಹುಡ್ಕೋಣ. ಯಾಕಿದ್ರೆ ಇದ್ರದ್ದು ನೆನ್ನೆ ರಾತ್ರಿ ಅಪ್ಡೇಟಿಗೆ ಇಟ್ಟಿದ್ದೆ, ಮತ್ತೆ ಚೇಂಜ್ ಆಯಿತು, ಫುಲ್ಲು ಕ್ವಾಲಿಟಿ ಡೌನ್ ಆಯಿತು. ಸೊ ಇಲ್ಲಿ ಅಡ್ಜಸ್ಟ್ ಮಾಡಿಕೊಡಿ. ಇಲ್ಲಿಂದ ನೆಕ್ಸ್ಟ್ ಊರಿಗೆ ಹೋಗ್ತೀನಿ. ಸೀದಾ ಊರಿಗೆ ಹೋಗಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನಮ್ಮೂರು.